ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವಿವತ್ತು ಉತ್ತುತ್ತಿ ಇದರಿಂದ ಖಾರ ಮಾಡಿರ್ತಾರಲ್ಲ, ಅದನ್ನು ಮಕ್ಕಳು ತಿನ್ನೋದಕ್ಕೆ ಇಷ್ಟನೇ ಪಡಲ್ಲ. ಸೊ ನಾವಿದನ್ನು ಅಡುಗೆ ರೂಪದಲ್ಲಿ ಮಾಡಿ ಅವ್ರಿಗೆ ತಿನ್ನಿಸೋದು ಒಳ್ಳೆಯದು ಅಂತ ನನ್ನ ಅನಿಸಿಕೆ. ಸೊ ನಾವಿವತ್ತು 2 ರೆಸಿಪಿ ತೋರಿಸ್ತಾ ಇದ್ದೀನಿ. ಅದಕ್ಕೆ ಏನೇನು ಬೇಕು ಅಂದರೆ 1 ಬೌಲ್ ಗೋಧಿ ಹಿಟ್ಟು, ಉತ್ತುತ್ತಿಯಿಂದ ಮಾಡಿರೋ ಖಾರ, ತುಪ್ಪ, ಎಣ್ಣೆ, ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಗೋಧಿ ಹಿಟ್ಟಿಗೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ತುಪ್ಪ, ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ನಾದಬೇಕು. ಇದನ್ನ ಚಪಾತಿ ಹಿಟ್ಟಿನ ಬಿಲ್ಲೆ ಮಾಡ್ತೀವಲ್ಲ, ಆ ರೀತಿ ಬಿಲ್ಲೆ ಮಾಡಿಕೊಂಡು ರೌಂಡಕ್ಕೆ ಚಪಾತಿ ಥರ ಲಟ್ಟಿಸ್ಕೋಬೇಕು. ಇದಕ್ಕೆ ನಾವು ಬಿಳಿ ಎಳ್ಳನ್ನು ಹಾಕಿದ್ದೀವಿ, ಕಾಣಿಸ್ತಾ ಇದೆಯಾ ನೋಡಿ. ಈ ಬಿಳಿ ಎಳ್ಳು ಹಾಕಿದ್ದೀವಿ. ಈಗ ಇದಕ್ಕೆ 2 ಸ್ಪೂನ್ ತುಪ್ಪ ಹಾಕಿ ನೀಟಾಗಿ ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ಈಗ ಇದಕ್ಕೆ ಉತ್ತುತ್ತಿ ಖಾರನ ಹಾಕಿ ಈ ರೀತಿ ಮಧ್ಯಕ್ಕಷ್ಟೇ ಹಾಕಬೇಕು, ಒಂದು ಸೈಡ್ ಹಾಕಿದರೆ ಸಾಕು. ಈ ರೀತಿ ಹಾಕಿ ಈ ಚಪಾತಿನ ಫೋಲ್ಡ್ ಮಾಡಬೇಕು. ಈ ರೀತಿ ಸುತ್ತು ತುಪ್ಪ ಹಾಕಿರೋದ್ರಿಂದ ಅದು ಅಂಟುತ್ತೆ. ಈ ರೀತಿ ಪ್ರೆಸ್ ಮಾಡಿ ಇದನ್ನು ನಾವು ಚಪಾತಿ ಥರ ಬೇಯಿಸ್ಬೇಕು. ನಾವು ಚಪಾತಿಗೆ ಎಲ್ಲರೂ ಎಣ್ಣೆ ಹಾಕ್ತೀವಿ, ಬಟ್ ನಾವು ಇದಕ್ಕೆ ಎಣ್ಣೆ ಬದಲು ತುಪ್ಪ ಹಾಕ್ತಾಯಿದ್ದೀವಿ. ತುಪ್ಪ ಹಾಕಿದರೆ ತುಂಬ ಮೃದುವಾಗಿ ಬರುತ್ತೆ, ತಿನ್ನೋಕ್ಕೂ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ. ಈ ರೀತಿ 2 ಸೈಡ್ ನಾವು ತುಪ್ಪ ಹಾಕಿ ಬೇಯಿಸೋದ್ರಿಂದ ತುಂಬ ಚೆನ್ನಾಗಿರುತ್ತೆ ನೋಡಿ. ಈಗ ರೆಡಿ ಆಯಿತು. ಇದನ್ನು ನಾವು ಮಕ್ಕಳಿಗೆ ಕೊಡೋದ್ರಿಂದ ಇಷ್ಟಪಟ್ಟು ತಿಂತಾರೆ. ಈಗ ಸೆಕೆಂಡ್ ಐಟಮ್ ಯಾವುದು ಅಂದರೆ, ಇದೇ ರೀತಿ ಚಪಾತಿನ ಉದ್ದಿ ಅದಕ್ಕೆ ಬಿಳಿ ಎಳ್ಳು ಹಾಕಿದ್ದೀವಿ, ಇದಕ್ಕೂ ಬಿಳಿ ಎಳ್ಳು ಹಾಕಿದ್ದೀನಿ. ಇದನ್ನು ನೀಟಾಗಿ 2 ಕಡೆ ಬೇಯಿಸ್ತಾ ಇದ್ದೀನಿ. ನಾವು ತುಪ್ಪ ಮತ್ತು ಎಣ್ಣೆನ ಹಿಟ್ಟಿಗೆ ಜಾಸ್ತಿ ಹಾಕಿರೋದ್ರಿಂದ ನಾವು ಮೇಲೆ ತುಪ್ಪ ಮತ್ತು ಎಣ್ಣೆ ಯಾವುದನ್ನು ಹಾಕ್ತಾಯಿಲ್ಲ. ಈ ರೀತಿ ನೀಟಾಗಿ ಬೇಯಿಸ್ಬೇಕು, 2 ಸೈಡ್ ಬೇಯಿಸ್ಬೇಕು. ಈಗ ಇದನ್ನು ನಾವು ಸಪ್ರೇಟ್ ಒಂದು ಪ್ಲೇಟ್ಗೆ ಹಾಕ್ತಾಯಿದ್ದೀವಿ. ಈ ರೀತಿ ಹಾಕಿ 2-3 ಸ್ಪೂನ್ ತುಪ್ಪ ಹಾಕಬೇಕು. ಇದಕ್ಕೆ ತುಪ್ಪ ಜಾಸ್ತಿ ಬೇಕು. ತುಪ್ಪ ಬಿಸಿ ಇದ್ದಾಗೆ ನಾವು ತುಪ್ಪ ಹಾಕ್ಬೇಕು. ಚಪಾತಿ ಬಿಸಿ ಇರಬೇಕು. ತುಪ್ಪ ಕರಗಿಸಿ ಹಾಕೋದ್ರಿಂದ ನೀಟಾಗಿ ಎಲ್ಲ ಅಂಟ್ಕೊಳ್ಳುತ್ತೆ. ಈಗ ನಾವು 3 ಸ್ಪೂನು ಇಲ್ಲ 4 ಸ್ಪೂನು ಎಷ್ಟು ಬೇಕೋ ಅಷ್ಟು ನಾವು ಉತ್ತುತ್ತಿ ಖಾರನ ಇದ್ರ ಮೇಲೆ ಹಾಕಿ ನೀಟಾಗಿ ರೌಂಡಕ್ಕೆ ಸ್ಪ್ರೆಡ್ ಮಾಡಬೇಕು ನೋಡಿ. ತುಪ್ಪ ಅದು ಕರಗಿರೋದ್ರಿಂದ ನೀಟಾಗಿ ಎಲ್ಲ ಅಂಟ್ಕೊಳ್ಳುತ್ತೆ. ಅದಕ್ಕೆ ನೀಟಾಗಿ ಸ್ಪ್ರೆಡ್ ಮಾಡಿ ಈಗ ಇದನ್ನು ಸಣ್ಣದಾಗಿ ರೋಲ್ ಮಾಡಬೇಕು. ಈ ರೀತಿ ಮಾಡಬೇಕು. ಈಗ ತುಪ್ಪ ತೆಳುವಾಗಿರೋದ್ರಿಂದ ಸ್ವಲ್ಪ ಹೊತ್ತಿಗೆ ಗಟ್ಟಿಯಾಗಿ ಅಂಟ್ಕೊಳ್ಳುತ್ತೆ ನೋಡಿ. ರೆಡಿ ಆಯಿತು. ಈಗ 2 ಐಟಮ್ ರೆಡಿ ಆಯಿತು. ಇದು ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಉತ್ತುತ್ತಿ ಖಾರ ತಿನ್ನೋದಕ್ಕೆ ಮಕ್ಕಳು ಅಳ್ತಾ ಇರ್ತಾರೆ. ಈ ರೀತಿ ಮಾಡಿಕೊಡಿ, ಖಂಡಿತ ತಿಂದೇ ತಿಂತಾರೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಥ್ಯಾಂಕ್ ಯು.